ಸಮೀಕ್ಷೆಯಾಗದೆ ಮನೆಗೆ ಸ್ಟಿಕ್ಕರ್, ಬಿಬಿಎಂಪಿಯ 3 ನೌಕರರು ಅಮಾನತು. ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ 2025 ಸಂಬಂಧ ನಿವಾಸಿಗಳಿಂದ ಮಾಹಿತಿ ಪಡೆಯದೆ ಮನೆಗೆ ಸ್ಟಿಕ್ಕರ್ ಅಂಟಿಸಿದ ಬಿಬಿಎಂಪಿ 3 ನೌಕರರನ್ನು ಅಮಾನತು ಮಾಡಲಾಗಿದೆ. ಎಚ್ಬಿಆರ್ ಲೇಔಟ್ ಉಪವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಂದಾಯ ಪರಿವೀಕ್ಷಕ ರಮೇಶ್, ಕಂದಾಯ ವಸೂಲಿಗಾರ ಪೆದ್ದರಾಜು ಹಾಗೂ ಕೆಂಗೇರಿ ಉಪನಗರ ವಿಭಾಗದ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಂದಾಯ ವಸೂಲಿಗಾರ ಸಿ ಸೆಂದಿಲ್ ಕುಮಾರ್ ಅವರನ್ನು ಕರ್ತವ್ಯ ಲೋಪದ ಮೇರೆಗೆ ಅಮಾನತುಗೊಳಿಸಲಾಗಿದೆ ಎಂದು ಬಿಬಿಎಂಪಿ ಪ್ರಕಟಿಸಿದೆ. ಸಿಎಂ ಬದಲಾಗ್ತಾರೆ ಅಂತ ನಾವು ಹೇಳ್ತಿಲ್ಲ, ಜನ ಹೇಳ್ತಿದ್ದಾರೆ ಅಂತ ಹೇಳಿದ ವಿಜಯೇಂದ್ರ, ರಾಜ್ಯಾಧ್ಯಕ್ಷ. ಪದೇ ಪದೇ ಸರ್ಕಾರ ಬದಲಾಗುತ್ತೆ, ವರ್ಷಾಂತ್ಯಕ್ಕೆ ಚೇಂಜ್ ಆಗುತ್ತೆ ಅಂತ ಮಾತುಗಳು ಹೇಳ್ತಿದ್ದಾರೆ. ಬರೇ ನಮ್ಮ ಪಕ್ಷದ ನಾಯಕರಲ್ಲದೆ ಜನಸಾಮಾನ್ಯರು ಕೂಡ ಮಾತಾಡ್ತಾ ಇದ್ದಾರೆ. ಆಡಳಿತ ಪಕ್ಷದ ಶಾಸಕರು ಮಾತಾಡ್ತಾ ಇದ್ದಾರೆ. ಇವತ್ತು ರಾಮನಗರದ ಶಾಸಕ ಇಕ್ಬಾಲ್ ಅವ್ರು ಹೇಳಿಕೆಗೆ ಮುಖ್ಯಮಂತ್ರಿಗಳು ಏನು ಪ್ರತಿಕ್ರಿಯೆ ನೀಡ್ತಾರೆ. ಮೊನ್ನೆ ಹೇಳಿದ್ರೆ 6 ವರ್ಷಕ್ಕೆ ನಾವ್ಯಾಕೆ ಮಾತಾಡಬೇಕು, ವಿಜೇಂದ್ರ ನಾವ್ಯಾಕೆ ಪ್ರತಿಕ್ರಿಯೆ, ನಮ್ಮ ಹೇಳಿಕೆನ ಪ್ರತಿಕ್ರಿಯೆ ನೀಡಬೇಡಿ ಮಾನ್ಯ ಮುಖ್ಯಮಂತ್ರಿಗಳೇ. ನಿಮ್ಮ ಪಕ್ಷದ ಆಡಳಿತ ಪಕ್ಷದ ಕಾಂಗ್ರೆಸ್ ಪಕ್ಷದ ಶಾಸಕರೇ ಇವತ್ತು ಕೆ ಶಿವಕುಮಾರ್ ಜೊತೆ 100 ಜನ ಶಾಸಕರಿದ್ದಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ಮೇಲೆ ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ನಮ್ಮ ಕ್ಷೇತ್ರದ ಸಮಸ್ಯೆ ಬಗೆಹರಿಸ್ತಾ ಇಲ್ಲ, ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಆಡಳಿತ ಪಕ್ಷ ಶಾಸಕ